ಎಲ್ಲರಿಗೂ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಜೊತೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಇದ್ದಾರೆ. 8 ಪುಸ್ತಕಗಳನ್ನು ಬರೆದಿದ್ದಾರೆ, 3-4 ಆಸ್ಪತ್ರೆ ಸ್ಥಾಪನೆ ಮಾಡಿದ್ದಾರೆ. ವಿಜಯವಾಣಿಯಲ್ಲಿ ಕಾಲಮ್ ಬರೀತಾ ಇರ್ತಾರೆ. ನೀವು ಟಿವಿ ಇಂಟರ್ವ್ಯೂ ಅಲ್ಲಿ ಸಹ ನೋಡಿರ್ಬೋದು. ಪ್ರಜಾ ಟಿವಿ ಆಗಲಿ, ಉದಯ ಟಿವಿ ಆಗಲಿ, ಇವತ್ತು ನಮ್ಮ ಜೊತೆ ಇದ್ದಾರೆ ಆರೋಗ್ಯದ ವಿಷಯ ಮಾತಾಡಲಿಕ್ಕೆ. ಇವತ್ತು ನಮ್ಮ ಮೇನ್ ಟಾಪಿಕ್ ಪೈಲ್ಸ್ ಸರ್, ಮೂಲವ್ಯಾಧಿ. ಎಸ್ ಸರ್, ಸಿಂಪಲ್. ನಾನೀಗ ಒಂದು ಪ್ರಶ್ನೆ ಕೇಳ್ತೇನೆ ನಿಮಗೆ. ಪೈಲ್ಸ್ ಕಾನ್ಸ್ಟಿಪೇಷನ್ ಇಂದ ಆಗುವುದಾ, ಅದು ಮಿತ್ತ ಏನು ಸರ್? ಸೊ ಮೂಲವ್ಯಾಧಿಯ ಮೂಲ ಕಾರಣ ಮಲಬದ್ಧತೆ. ಸೊ ಮಲಬದ್ಧತೆ ಆದಾಗ ಗಟ್ಟಿಯಾಗತ್ತೆ ಮೋಷನ್ನು, ಪ್ರೆಷರ್ ಹಾಕ್ತಾರೆ ಮೋಷನ್ ಮಾಡುವಾಗ. ಆ ಪ್ರೆಷರ್ ಹಾಕೋದ್ರಿಂದಾಗಿ ಅಲ್ಲಿ ರಕ್ತನಾಳಗಳು ಉಬ್ಬುತ್ತೆ, ಇಂಟರ್ನಲ್ ಪೈಲ್ಸ್ ಆಗುತ್ತೆ. ಸೊ ಕೆಲವು ಸಲ ಕರುಳಿನ ತುದಿಯ ಭಾಗ ಹೊರಗಡೆ ಬರುತ್ತೆ, ಅದು ಎಕ್ಸ್ಟರ್ನಲ್ ಪೈಲ್ಸ್ ಆಗುತ್ತೆ. ಸೊ ಈ ಒಂದು ಇಂಟರ್ನಲ್ ಪೈಲ್ಸು, ಎಕ್ಸ್ಟರ್ನಲ್ ಪೈಲ್ಸು, ಫಿಜರ್ಸು, ಪಿಸ್ತೂಲ, ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಮಲಬದ್ಧತೆ. ಸೊ ಮಲಬದ್ಧತೆಯನ್ನು ಹೋಗಲಾಡಿಸ್ಕೊಂಡ್ರೆ ಮೂಲವ್ಯಾಧಿಯನ್ನು ತಡೆಗಟ್ಬೋದು. ಒಂದು ಸಲ ಮೂಲವ್ಯಾಧಿ ಬಂದುಬಿಟ್ಟಿದೆ ಅಂತಾದರೆ ಅದನ್ನೂ ಕೂಡ ಆಧುನಿಕ ಸರ್ಜರಿ ಇಲ್ಲದೇ ಪ್ರಕೃತಿದತ್ತವ ಕಡಿಮೆ ಮಾಡಿಕೊಳ್ಳುವಂತಹ ಉಪಾಯಗಳು ನಮ್ಮಲ್ಲಿ ಖಂಡಿತ ಇದೆ. ನಾವು ಹೇಳಿದಂಥ ಉಪಾಯಗಳನ್ನು ಮಾಡಿದ್ರೆ 1ನೇ ಹಂತದ್ದು, 2ನೇ ಹಂತದ್ದು, 3ನೇ ಹಂತದ ಮೂಲವ್ಯಾಧಿವರೆಗೂ ಕಡಿಮೆ ಮಾಡ್ಕೊಳ್ಬೋದು. 4ನೇ ಹಂತದ ಮೂಲವ್ಯಾಧಿ ಆದರೆ ಆಪ್ರೇಷನ್ ಮಾಡದೆ ಬೇರೆ ಗತಿ ಇಲ್ಲ. ಸೊ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಸುಮಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳೇ ಕಂಡುಹಿಡಿದಂಥ ಕ್ಷಾರಸೂತ್ರ ಅನ್ನುವಂಥ ಟೆಕ್ನಿಕನ್ನು ಮಾಡಿ ಅಂತಹ ಒಂದು 4ನೇ ಸ್ಟೇಜ್ನ ಮೂಲವ್ಯಾಧಿಯನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಆಹಾರದ ಬದಲಾವಣೆಯ ಮೂಲಕ ಖಂಡಿತವಾಗಿ ಮೂಲವ್ಯಾಧಿಗೆ ಗುಡ್ ಬೈ ಹೇಳಲಿಕ್ಕೆ ಸಾಧ್ಯ ಇದೆ. ಸರ್, ಈಗ ವೀಕ್ಷಕರು ನಮ್ಮ ಲಾಸ್ಟ್ ವಿಡಿಯೋ ಡೆಫಿನೆಟ್ಲಿ ನೋಡಿರ್ತಾರೆ. ಯಾಕಂದರೆ ಲಾಸ್ಟ್ ವಿಡಿಯೋ ಕಾನ್ಸ್ಟಿಪೇಷನ್ ಇದೆ. ಖಾಲಿ ಇನ್ ಜನರಲ್ ಆಗಿ ಹೇಳಬೇಕಂತಲ್ಲ ಸರ್, ಇನ್ ಬ್ರೀಫ್ ಆಗಿ ಒಂದು ಹೇಳ್ತೀರಾ ಸರ್, ಕಾಸಸ್ ಕಾನ್ಸ್ಟಿಪೇಷನ್ಗೆ? ಸೊ ಮಲಬದ್ಧತೆ ಮೂಲವ್ಯಾಧಿಗೆ ಕಾರಣ. ಸೊ ಮಲಬದ್ಧತೆಗೆ ಮೂಲ ಕಾರಣವನ್ನು ನಾವು ನೋಡ್ತಾ ಹೋದರೆ ಬೈಲ್ ಸಾಲ್ಟ್ ಕಡಿಮೆ ಸೆಕ್ರೇಟ್ ಆಗೋದು. ಸೊ ಅದನ್ನು ಸರಿ ಮಾಡಲಿಕ್ಕೆ ಜಾಸ್ತಿ ಫ್ಯಾಟನ್ನು ಉಪಯೋಗಿಸ್ಬೇಕು, ತುಪ್ಪವನ್ನು, ಬೆಣ್ಣೆಯನ್ನು ನಾವು ಜಾಸ್ತಿ ಉಪಯೋಗಿಸ್ಬೇಕು. ಎರಡನೇದು ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾಗಳು. ಮಿಥೈಲ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗಿಬಿಟ್ರೆ ನಮ್ಮ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿಯಾಗಿ ಒಳ್ಳೆ ಬ್ಯಾಕ್ಟೀರಿಯಾ ಕಡಿಮೆ ಆದರೆ ಮಲ ಸರಿಯಾಗಿ ಆಗುವಂಥದ್ದು ಆಗೋದಿಲ್ಲ. ಸೊ ಹೀಗಾಗಿ ಮಲಬದ್ಧತೆ ಕಂಡುಬರುತ್ತೆ. ಸೊ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಕೊಡುವಂಥದ್ದು, ಆ ಬ್ಯಾಕ್ಟೀರಿಯಾಕ್ಕೆ ಆಹಾರವನ್ನು ಕೊಡುವಂಥದ್ದನ್ನು ಮಾಡಿ ಮಲಬದ್ಧತೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ಇನ್ನು ನಾವು ನೀರಿನಲ್ಲಿ ಕರಗುವಂಥ ನಾರಿನಂಶ ಇರುವಂಥ ಇನ್ಯುಲಿನ್ ಇರ್ಬೋದು, ಬಯೋಮಿಲ್ ಇರ್ಬೋದು, ಅಥವಾ ಒಳ್ಳೆ ಬ್ಯಾಕ್ಟೀರಿಯಾ ಲ್ಯಾಕ್ಸಿಬಯಮ್ ಇರ್ಬೋದು, ಇದನ್ನೆಲ್ಲ ತೆಗೆದುಕೊಂಡು ನಮ್ಮ ಮಲಬದ್ಧತೆಯನ್ನು ಕಡಿಮೆ ಮಾಡಿಕೊಳ್ಳೋದ್ರ ಮೂಲಕ ಮೂಲವ್ಯಾಧಿ ಬರದೇ ಇದ್ದಂತೆ ತಡಿಬೋದು. ಈಗ ನಾವು ಮೂಲವ್ಯಾಧಿಗೆ ಬರೋಣ. ಈಗ ನಿಮ್ಮ ರೆಗ್ಯುಲರ್ ಇಂಟರ್ವ್ಯೂ ಮಾಡಿ ನಾನು ಸ್ವಲ್ಪ ಕಲ್ತಿದ್ದೀನಿ ಸರ್. ಬ್ಯಾಕ್ಟೀರಿಯಾ ಹೇಳಿದೆ, ನೀವು ಗಟ್ ಬ್ಯಾಕ್ಟೀರಿಯಾ ಮಾತಾಡ್ತಿದ್ದೀರಿ, ಕರೆಕ್ಟ್ ಅಲ್ಲ ಸರ್? ಹೌದು ಸರ್, ನಾನೀಗ ಕೇಳೋದು, ಈಗ ಕಾನ್ಸ್ಟಿಪೇಷನ್ ಈಗ ಕ್ಯೂರ್ ಆದರೆ, ಈಗ ಕ್ಯೂರ್ ಇದ್ರೆ ಕಾನ್ಸ್ಟಿಪೇಷನ್ಗೆ ಪೈಲ್ಸ್ ಅವಾಯ್ಡ್ ಮಾಡ್ಬೋದಾ, ಇಲ್ಲಾಂದ್ರೆ ರಿವರ್ಸ್ ಮಾಡ್ಬೋದಾ? ಮಾಡ್ಬೋದು. ಮಲಬದ್ಧತೆಯನ್ನು ಸರಿ ಮಾಡಿಕೊಂಡ್ರೆ ಮೂಲವ್ಯಾಧಿ ನಿಧಾನವಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಮೂಲವ್ಯಾಧಿ ಆಗಿಬಿಟ್ಟಿದೆ, ಒಂಚೂರು ಪಾರ್ಟ್ ಹೊರಗಡೆ ಬಂದುಬಿಟ್ಟಿದೆ, ಎಕ್ಸ್ಟರ್ನಲ್ ಪೈಲ್ಸ್ ಉಂಟಾಗ್ಬಿಟ್ಟಿದೆ, ಇಂಟರ್ನಲ್ ಪೈಲ್ಸ್ ಆಗಿದೆ, ರಕ್ತನಾಳಗಳು ಒಡೆದೋಗ್ತಾ ಇದೆ, ರಕ್ತ ಬೀಳ್ತಾ ಇದೆ, ರಕ್ತ ಮೂಲವ್ಯಾಧಿ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಕೆಲವು ಸರಳ ಪರಿಹಾರಗಳ ಮೂಲಕ ಮೂಲವ್ಯಾಧಿಯನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಮಾಡ್ಬೋದಲ್ಲ? ಎಸ್ ಸರ್, ಈಗ ಪೈಲ್ಸ್ ಇದ್ರೆ ಸರ್ಜರಿ ಇದಕ್ಕೆ ಅಲ್ಟಿಮೇಟ್ ಸೊಲ್ಯೂಷನ್, ಇಲ್ಲದೆ ಸರ್ಜರಿ ಇಲ್ಲ? ಅದೇ, ಸರ್ಜರಿ ಮಾಡಿದ್ರೂ ಕೂಡ ಅನೇಕರಿಗೆ ಪೈಲ್ಸ್ ರಿಟರ್ನ್ ಬಂದಿದೆ. ಹಾಗಾಗಿ 4ನೆಯ ಹಂತಕ್ಕೆ ಹೋದಂಥವರಿಗೆ ಮಾತ್ರ ಸರ್ಜರಿ ಅವಶ್ಯಕತೆ ಇದೆ. ಅದರಲ್ಲೂ ಆಯುರ್ವೇದದಲ್ಲಿ ಹೇಳಿರುವಂಥ ಕ್ಷಾರಸೂತ್ರವನ್ನು ಮಾಡೋದರಿಂದಾಗಿ ನೀವು ಮೂಲವ್ಯಾಧಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಫೋರ್ತ್ ಸ್ಟೇಜಲ್ಲಿ ಇದ್ದಂಥವರಿಗೆ ಅಥವಾ ಈ ಒಂದು ಪಿಸ್ತೂಲ ಇದ್ದಂಥವರಿಗೆ ಅದು ಹೆಲ್ಪ್ ಆಗುತ್ತೆ. ಇಲ್ಲದೇ ಇದ್ದರೆ ನೀವು ನ್ಯಾಚುರಲಾಗಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಟಬ್ ಬಾತ್. ಸೊ ಒಂದು ಟಬ್ಬನ್ನು ತೆಗೆದುಕೊಂಡು ಬಿಸಿನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಮೆಗ್ನೀಷಿಯಮ್ ಸಲ್ಫೇಟ್ ಅಂತ ಸಿಗುತ್ತೆ ನಿಮಗೆ ಮೆಡಿಕಲ್ ಶಾಪಲ್ಲಿ. ಆ ಒಂದು ಸಲ್ಫೇಟನ್ನು ಹಾಕಿ 20 ನಿಮಿಷಗಳ ಕಾಲ ಕುತ್ಕೊಳ್ಳೋದ್ರಿಂದಾಗಿ ನೋವು ನಿಮಗೆ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆಯೇ ಜಾತ್ಯಾದಿ ತೈಲ ಅಂತ ಬರುತ್ತೆ. ನೀವು ಮೋಷನ್ ಆದಮೇಲೆ ಜಾತ್ಯಾದಿ ತೈಲವನ್ನು ಒಂದು ಕಾಟನ್ನಲ್ಲಿ ಇಟ್ಕೊಂಡು ಆ ಕಾಟನನ್ನು ಆ ಒಂದು ಮೋಷನ್ ಆದಂಥ ಮಲದ್ವಾರದಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ನಿಮಗೆ ಈ ಒಂದು ಮೂಲವ್ಯಾಧಿ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಮೂಲವ್ಯಾಧಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಮೂಲಂಗಿ, ಸೊ ಮೂಲಂಗಿ ರಸ, ಮೂಲವ್ಯಾಧಿ ಮೂಲಂಗಿ ನೋಡಿ, ಒಂದಕ್ಕೊಂದು ರ್ಯಾಡಿಶ್. ಸೊ ಮೂಲಂಗಿ ರಸವನ್ನು ಪ್ರತಿನಿತ್ಯ 1 ಗ್ಲಾಸ್ ಕುಡಿಯೋದ್ರಿಂದಾಗಿ ಮೂಲವ್ಯಾಧಿ ಕಡಿಮೆ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ ಆತ್ಮೀಯರೇ, ನಾವು ಪೈಲ್ಸನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಳಿಕ್ಕೆ
ನಾವು ಲ್ಯಾಕ್ಸ್ ಗಾರ್ಡ್ ಅಂತ ಒಂದು ಮಾಡಿದ್ದೇವೆ. ಸೊ ಇದು ನಿಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಈ ಲ್ಯಾಕ್ಸ್ ಗಾರ್ಡನ್ನು ನೀವು 1 ತಿಂಗಳ ಕಾಲ ಪ್ರತಿದಿನ ರಾತ್ರಿ ಮಲಗುವಾಗ 1 ನೆಲ್ಲಿಕಾಯಿಯಷ್ಟು ದೊಡ್ಡ ಒಂದು ಉಂಡೆಯನ್ನು ಮಾಡಿ ಅದನ್ನು ನುಂಗಿ ನಂತರ ಬಿಸಿನೀರನ್ನು ಕುಡಿಯುವಂಥದ್ದು. ಇದನ್ನು ಮಾಡೋದ್ರಿಂದಾಗಿ ಖಂಡಿತವಾಗಿ ಮೂಲವ್ಯಾಧಿ ಕಡಿಮೆ ಆಗೋದನ್ನು ನಾವು ನೋಡಿದ್ದೇವೆ. 1 ತಿಂಗಳಲ್ಲಿ ಮೂಲವ್ಯಾಧಿ ಕಡಿಮೆ ಆಗೋದನ್ನು ನೋಡಿದ್ದೇವೆ. ಸೊ ಈ ಲ್ಯಾಕ್ಸ್ ಗಾರ್ಡ್ ನಿಮ್ಮ ಮನೆಗೆ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಬಹಳ ಅನುಕೂಲ ಆಗುತ್ತೆ, ಬಹಳ ಒಳ್ಳೆಯ ಔಷಧಿ. ಸೊ ಆಯುರ್ವೇದದಲ್ಲಿ ಮೂಲವ್ಯಾಧಿಯನ್ನು ಕಡಿಮೆ ಮಾಡುವಂಥ ಅನೇಕ ಔಷಧಿಗಳಿದೆ. ಆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ 1ನೇ ಹಂತ, 2ನೇ ಹಂತ, 3ನೇ ಹಂತದ ಮೂಲವ್ಯಾಧಿಯನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಜೀವನ ಶೈಲಿಯ ಬದಲಾವಣೆ, ಮಲಬದ್ಧತೆ ಆಗದೇ ಇದ್ದಾಗ ತಡೆಗಟ್ಟುವಂಥದ್ದು, ಜೊತೆಗೆ ಈ ಒಂದು ಟಬ್ ಬಾತು, ಈ ಒಂದು ಜಾತ್ಯಾದಿ ತೈಲ ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ, ಅದನ್ನು ಮಲದ್ವಾರಕ್ಕೆ ಹಚ್ಕೊಳ್ಳುವಂಥದ್ದು, ಹಾಗೆ ಕೆಲವು ಕ್ರೀಮ್ಗಳು ಬರುತ್ತೆ ಅದನ್ನು ಹಚ್ಕೊಳ್ಳುವಂಥದ್ದು. ಇದೆಲ್ಲ ಮಾಡೋದ್ರಿಂದಾಗಿ ಖಂಡಿತವಾಗಿ ನೀವು ಮೂಲವ್ಯಾಧಿಯನ್ನು ನಿಮ್ಮ ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆಹಾರದ ಬದಲಾವಣೆ ಇಲ್ಲಿ ಬಹಳ ಮುಖ್ಯ. ಸೊ ಜಾಸ್ತಿ ಹಣ್ಣು, ಜಾಸ್ತಿ ತರಕಾರಿ, ಜೊತೆಗೆ ಇನ್ಯುಲಿನ್ ರಾತ್ರಿ ಮಲಗುವ 1 ಚಮಚ ತೆಗೆದುಕೊಳ್ಳೋದು, ಬಯೋಮೀಲನ್ನು 2 ಚಮಚದಷ್ಟು ತೆಗೆದುಕೊಳ್ಳೋದು, ಹಾಗೆಯೇ ನಿಮಗೆ ಹರ್ಬೋ ಫೈಬರ್ 2 ಚಮಚವನ್ನು ನೀವು ಮಧ್ಯಾಹ್ನ ಅಥವಾ ಸಂಜೆ ನೀರಲ್ಲಿ ಕರಗಿಸ್ಕೊಂಡು ತೆಗೆದುಕೊಳ್ಳುವಂಥ ಹವ್ಯಾಸವನ್ನು ಮಾಡ್ಕೊಳ್ತಾ ಬನ್ನಿ. ಈಗಾಗಲೇ ನಾನು ಹೇಳಿದಂಥ ಲ್ಯಾಕ್ಸ್ ಗಾರ್ಡ್ ಇದನ್ನು 1 ನೆಲ್ಲಿಕಾಯಿಯಷ್ಟು ಪ್ರತಿದಿನ ರಾತ್ರಿ ತೆಗೆದುಕೊಂಡ್ರೆ ನಿಮಗೆ 1 ತಿಂಗಳಲ್ಲಿ ಮೂಲವ್ಯಾಧಿ ಕಡಿಮೆ ಆಗೋದನ್ನು ಖಂಡಿತವಾಗಿ ನೀವು ನೋಡ್ಬೋದು. ನಿಮಗೆ ಲ್ಯಾಕ್ಸ್ ಗಾರ್ಡನ್ನು ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಫೋನ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೇವೆ. ಬೆಸ್ಟ್ ರಿಸಲ್ಟ್ ಬರುತ್ತೆ. ಈಗ ನಾನೊಂದು ಅಭಿಮಾನಿಯಾಗಿ ಕೇಳ್ತಿದ್ದೇನೆ ಸರ್, ನಿಮ್ಮ ಬಾಯಿಂದ ಏನಾದ್ರು ಇನ್ಫಾರ್ಮೇಶನ್ ಕೇಳಿಗೆ ಯಾವಾಗಲೂ ನನಗೆ ಕುತೂಹಲನೇ. ಶಾರಸೂತ್ರ ಓಲ್ಡೇಜ್ ಸರ್ಜರಿ ಒಂದು ವಿಷಯ ಕೇಳಿದೆ, ಒಂದು ಎಲಾಬರೇಟ್ ಮಾಡಿ ಹೇಳ್ಬೋದು ಸರ್, ಏನದು ಜನರಿಗೆ ಗೊತ್ತಾಗಲಿ. ಆಗಿನ ಕಾಲದಲ್ಲಿ ಲೋಕಲ್ ಅನಸ್ತೇಷಿಯಾ ಇರಲಿಲ್ಲ. ಸೊ ಅವರು ಕೆಲವು ಔಷಧಿಗಳ ಮೂಲಕ ಅವರಿಗೆ ನಿದ್ದೆ ಬರುವಂಗೆ ಮಾಡಿಕೊಂಡು ಆ ಕ್ಷಾರದ ಅಂದರೆ ಉಪ್ಪು ಅದನ್ನು ಸ್ಪೆಷಲ್ ಆದಂಥ ದಾರವನ್ನು ಮಾಡಿ ಆ ಮೊಳಕೆ ಬಂದಂಥ ಜಾಗಕ್ಕೆ ಕಟ್ತಾಯಿದ್ರು. ಅದನ್ನು ಕಟ್ಟಿದಾಗ ಅದು ನಿಧಾನವಾಗಿ 1 ವಾರದಲ್ಲಿ ಅದು ಕಟ್ಟಾಗಿ ಬಿದ್ದೋಗುತ್ತೆ. ಆ ಒಂದು ಇದು ಸರಿಯಾಗತ್ತೆ. ಅಷ್ಟು ಹೇಳಿ ಬಿಟ್ಟುಬಿಡೋದಲ್ಲ, ಆಮೇಲೆ ಆಹಾರ ಕ್ರಮವನ್ನು ಪಾಲಿಸ್ತಾ ಬರಬೇಕು, ಇಲ್ಲಿ ಪುನಃ ಬರುತ್ತೆ. ಬಟ್ ಆಗಲೇ ಅದನ್ನು ಕಂಡುಹಿಡಿದಿದ್ರು. ಈಗ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಅದನ್ನು ಕಟ್ಟಿ ಈಗ ಮಾಡ್ತಾರೆ. ಸೊ ಸಂಪೂರ್ಣವಾಗಿ ಕ್ಷಾರಸೂತ್ರ ಅನ್ನುವಂಥ ಡಿಪಾರ್ಟ್ಮೆಂಟೇ ಆಯುರ್ವೇದ ಕಾಲೇಜುಗಳಲ್ಲಿ ಇರುತ್ತೆ, ಅಲ್ಲಿ ಅದನ್ನು ಮಾಡ್ತಾಯಿದ್ದಾರೆ. ತುಂಬ ಸಕ್ಸಸ್ಫುಲ್ ರೇಟ್ ಇದೆ. ಸೊ ನಿಮಗೆ ಸರ್ಜರಿಗೆ ಹೋಗುವ ಬದಲಿಗೆ ಈ ಕ್ಷಾರಸೂತ್ರ ಅನ್ನುವಂಥ ಸಿಂಪಲ್ ಸರ್ಜರಿಗೆ, ಆಯುರ್ವೇದದ ಸರ್ಜರಿಗೆ ಹೋಗೋದ್ರಿಂದಾಗಿ ಈಗಲೂ ಮಾಡ್ತಾರೆ. ಸೊ ಎಲ್ಲ ಆಯುರ್ವೇದ ಕಾಲೇಜುಗಳಲ್ಲೂ ಕ್ಷಾರಸೂತ್ರ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಅಲ್ಲಿ ಖಂಡಿತವಾಗಿ ಅದನ್ನು ಮಾಡಿಸ್ಕೊಂಡು ಅನೇಕರು ಕ್ಷಾರಸೂತ್ರ ಸ್ಪೆಷಲಿಸ್ಟ್ಗಳೇ ಇದ್ದಾರೆ, ಆಯುರ್ವೇದ ಡಾಕ್ಟರ್ಸ್. ಅವ್ರ ಹತ್ರ ಅನುಭವ ಇದ್ದವ್ರ ಹತ್ರ ಮಾಡಿಸ್ಕೊಂಡ್ರೆ ಖಂಡಿತವಾದ ಪರಿಹಾರ ಸಿಗುತ್ತೆ. ಸರ್ ಈಗಿನ ಕಾಲದಲ್ಲಿ ಸರ್ ಶಾರಸೂತ್ರ ಯಾವ್ದು ನೀವು ಹೇಳ್ತಿದ್ದೀರಿ ಅದು ಬೆಟರಾ, ಇಲ್ಲದ್ರೆ ಖಂಡಿತವಾಗಿ ಕ್ಷಾರಸೂತ್ರನೇ ಒಳ್ಳೆಯದು. ಅದೇ ಒಳ್ಳೆಯದು. ಮೂಲವ್ಯಾಧಿಗೆ 4ನೇ ಹಂತದ ಮೂಲವ್ಯಾಧಿಗೆ ಕ್ಷಾರಸೂತ್ರ ಬೆಸ್ಟ್. ಸೊ ಕ್ಷಾರಸೂತ್ರ ಭಾಳ ಸಿಂಪಲ್ಲು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಈಗಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ, ಎಲ್ಲ ಆಯುರ್ವೇದ ಆಸ್ಪತ್ರೆಗಳಲ್ಲಿ ಸಾಮಾನ್ಯವಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಅದು ಆಯುರ್ವೇದ ಕಾಲೇಜ್ ಇರುವಂಥ ಕಡೆ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಆಯುರ್ವೇದ ಒಂದು ಪಾರ್ಟ್ ಅದು. ಸೊ ಅದನ್ನು ನಾವು ಮಾಡಿಸ್ಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಪರ್ಮನೆಂಟ್ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಆಮೇಲೆ ನಾವು ಮರಿಬಾರ್ದು, ನಮ್ಮ ಆಹಾರ ಕ್ರಮವನ್ನು, ನಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳುವಂಥದ್ದನ್ನು ನಾವು ಮರಿಬಾರ್ದು. ಆಗ ಖಂಡಿತವಾಗಿ ನಮಗೆ ಸಹಾಯ ಆಗುತ್ತೆ. ಸರ್ ಈಗ ಯಾರಿಗೆ ಪೈಲ್ಸ್ ಇದೆ, ಇಲ್ಲದ್ರೆ ಪೈಲ್ಸ್ ಅವಾಯ್ಡ್ ಮಾಡಬೇಕಾದ್ರೆ ಏನು ಡಯಟ್ ಹೇಳ್ತೀರಿ ಸರ್? ಸೊ ಅದೇ ಹೇಳಿದ್ದು, ಪ್ರತಿನಿತ್ಯ ಜಾಸ್ತಿ ನೀರು ಕುಡಿಯುವಂಥದ್ದು, ಹಣ್ಣು ತರಕಾರಿಗಳನ್ನು ಜಾಸ್ತಿ ತಿನ್ನುವಂಥದ್ದು, ಜೊತೆಗೆ ಮೂಲಂಗಿ ರಸವನ್ನು ಪ್ರತಿನಿತ್ಯ 1 ಗ್ಲಾಸ್ ಕುಡಿಯುವಂಥ ಅಭ್ಯಾಸವನ್ನು ಮಾಡಿಕೊಳ್ಳೋದು, ಮಲಬದ್ಧತೆಯನ್ನು ಆಗದೇ ಇದ್ದಂಗೆ ನೋಡ್ಕೊಳ್ಳೋದು, ದಿನ 1 ಅಥವಾ 2 ಸಲ ಮೋಷನ್ ಸರಿಯಾಗಿ ಪಾಸ್ ಆಗುವಾಗ ನೋಡ್ಕೊಳ್ಳೋದು, ಜೊತೆಗೆ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಸರಿಯಾಗಲಿಕ್ಕೆ ನಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳೋದು, ಬೈಲ್ ಸಾಲ್ಟ್ ಸರಿಯಾಗಿ ಉತ್ಪಾದನೆ ಆಗಲಿಕ್ಕೆ ಡೈಲಿ 2 ಚಮಚ ತುಪ್ಪವನ್ನು 1 ಗ್ಲಾಸ್ ಬಿಸಿನೀರಿಗೆ ಹಾಕಿ ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಳೋದು. ಇದೆಲ್ಲ ಮಾಡೋದ್ರಿಂದಾಗಿ ಖಂಡಿತವಾಗಿ ನಮ್ಮ ಮಲಬದ್ಧತೆ, ಅದರಿಂದ ಆಗುವಂಥ ಮೂಲವ್ಯಾಧಿ ಇದೆರಡನ್ನೂ ಕಡಿಮೆ ಮಾಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಸಂದೇಶ. ವೀಕ್ಷಕರೇ, ನೀವು ಕೇಳಿದ್ದೀರಿ, ನಮ್ಮ ಲಾಸ್ಟ್ ವಿಡಿಯೋ ನೋಡಿದ್ದೀರಿ, ಅದು ಕಾನ್ಸ್ಟಿಪೇಷನ್ ವಿಷಯ ಇತ್ತು. ಈ ವಿಡಿಯೋದಲ್ಲಿ ನಮ್ಗೆ ಏನಂತ ಗೊತ್ತಾಯ್ತು ಹೇಳಿದರೆ, ಕಾನ್ಸ್ಟಿಪೇಷನಿಂದನೇ ಪೈಲ್ಸ್ ಬರೋದು, ಮತ್ತು ಪೈಲ್ಸ್ ಅವಾಯ್ಡ್ ಮಾಡಲಿಕ್ಕೆ ಸರ್ ಏನೆಲ್ಲ ಹೇಳಿದ್ದಾರೆ ಅದನ್ನು ಡೆಫಿನೆಟ್ಲಿ ಮಾಡಿ. ಮತ್ತು ಓಲ್ಡ್ ಏಜ್ ಸರ್ಜರಿ ಶಾರಸೂತ್ರ ಯಾವುದು ವಿಷಯ ಮಾತಾಡಿದ್ದಾರೆ ಅದು ಸಹ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರಿಗೆ ಪೈಲ್ಸ್ ಇದೆ ಅದು ಯಾವುದಾದ್ರು ಆಯುರ್ವೇದಿಕ್ ಇದು ಕಾಲೇಜ್ ಹೋಗಿ ಅದು ಸರ್ಜರಿ ಮಾಡ್ಬೋದು. ಮತ್ತು ಇನ್ನೊಂದು
ವೇದ ವೆಲ್ನೆಸ್ ಸೆಂಟರ್ಗೆ ಬಂದು ಏನು ಇನ್ಫಾರ್ಮೇಷನ್ ಬೇಕಿದ್ರೆ ಸರ್ ಹತ್ರ ಕೇಳ್ಬೋದು. ಇದು ನಿಸರ್ಗ ಮನೆ ಸಿರ್ಸಿಯಲ್ಲಿರೋದು. ಹೀಗೆ ಇನ್ನೂ ಸಹ ವಿಡಿಯೋ ಬರ್ತಾನೆ ಇರುತ್ತೆ. ಈ ವಿಡಿಯೋವನ್ನು ಎಲ್ಲರ ಹತ್ರ ಶೇರ್ ಮಾಡಿ. ಲಕ್ಷಾಂತರ ಜನರಲ್ಲ, ಕೋಟ್ಯಾಂತರ ಜನರಿಗೆ ಸರ್ ಇದು ಎಲ್ಲ ಟಿಪ್ಸ್ ಯಾವುದೆಲ್ಲ ಹೇಳ್ತಿದ್ದಾರೆ, ಮ್ಯಾಜಿಕ್ ಟ್ರಿಕ್ಸ್, ನಾನು ಮ್ಯಾಜಿಕ್ ಟ್ರಿಕ್ಸ್ ಅಂತಲೇ ಕರೀರಿ ಸರ್, ಏನು ಹಾಗಿದೆ ಅದೆಲ್ಲರಿಗೆ ಗೊತ್ತಾಗಲೇಬೇಕು. ಅಡ್ರೆಸ್ ಮತ್ತು ಕ್ಯಾಪ್ಷನ್ ಕೆಳಗೆ ಬರೆದಿದ್ದೀವಿ. ಎನಿ ಟೈಮ್ ನೀವು ವೇದ ವೆಲ್ನೆಸ್ ಕ್ಲಿನಿಕ್ ಹೋಗ್ಬೋದು. ಥ್ಯಾಂಕ್ ಯು ಸರ್. ಧನ್ಯವಾದ. ಧನ್ಯವಾದಗಳು.